ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಫಸ್ಟ್ ಟ್ರಾವೆಲ್ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ ಟ್ರಾವೆಲ್ ವ್ಲಾಗ್ ಅಂದರೆ ನಾವು ವರ್ಷನೂ ಪ್ರತಿಯೊಂದು ಊರುಗಳಿಗೂ ಓಡಾಡ್ತಾ ಇರ್ತೀವಿ. ಬಟ್ ಜಾಸ್ತಿ ಓಡಾಡೋದು ದೇವಸ್ಥಾನಗಳಿಗಷ್ಟೇ. ಸೊ ಅದರಿಂದ ಈ ಜನವರಿಯಲ್ಲಿ ನಾವು ಫಸ್ಟ್ ಹೋಗಿದ್ದು ನಮ್ಮ ಅತ್ತೆಯವ್ರ ಊರಿಗೆ. ಸೊ ಹೋಗ್ತಾನೆ ನಾವು ಒಂದು ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಇನ್ನು ಹೋಗ್ತಾ ದಾರಿಯಲ್ಲೇ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ವಿ. ಅಂಡ್ ತುಂಬಾ ದಿನಗಳಾಗಿತ್ತು ನಾವು ಬುಲೆಟ್ ಅಲ್ಲಿ ಓಡಾಡಿ. ಸೊ ಅದರಿಂದ ನಮ್ಮ ಮನೆಯವರು, ನಮ್ಮ ಅಮ್ಮ ಮನೆ ಹತ್ರ ಬಿಟ್ಟಿರ್ತೀವಿ ಜಾಸ್ತಿ ಈ ಬುಲೆಟ್ನ. ಸೊ ಅದರಿಂದ ಅಲ್ಲಿಂದ ತಗೊಂಡ್ ಬಂದು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತಾ ಇದೀವಿ. ತುಂಬಾ ದಿನಗಳಾಗಿತ್ತು ಸುತ್ತಾಡಿ. ಸೊ ಅದರಿಂದ ಮಕ್ಕಳನ್ನ ಇಬ್ಬರಿಗೂ ಸ್ಕೂಲಿಗೆ ಕಳಿಸಿ ನಾವು ಬಂದು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದೀವಿ. ನಮ್ಮ ಅತ್ತೆಯವ್ರ ಊರಿಗೆ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮಾವ ಅವ್ರಿಗೆ ಹುಷಾರಿಲ್ಲ. ಸೊ ಅದರಿಂದ ನೋಡ್ಕೊಂಡು ಬಂದ್ಬೇಡ ಅಂತೇಳಿ ಹೊರಡ್ತಾ ಇದೀವಿ. ಇನ್ನು ನಮ್ಮ ಮನೆಯವ್ರು ಇದ್ಕೊಂಡು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ. ಸೊ ಅದರಿಂದ ತಿಂಡಿ ಮಾಡ್ಕೊಂಡು ಒಂದೇ ಸಲ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಬಂದು ಕೋಟಲ್ದಿನಲ್ಲಿ ದೋಸೆನ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಕೋಟಲ್ದಿನ ಅಂದ್ರೆ ಮಧುಗಿರಿ ಗೌರಿಬಿದನೂರು ಮಿಡ್ಲಲ್ಲಿ ಬರುತ್ತೆ. ಇನ್ನು ತಿಂಡಿನ ತಿನ್ಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನದ ದರ್ಶನ ಮಾಡ್ಕೊಂಡು ಮತ್ತೆ ಊರಿಗೆ ಹೋಗೋಣ ಅಂತ ಹೇಳಿದ್ರು. ಅಂಡ್ ನಾವು ಬಂದಿರೋ ದೇವಸ್ಥಾನ ಬಂದ್ಬಿಟ್ಟು ಶೆಟ್ಟಿಹಳ್ಳಿ ಮಾರಮ್ಮ ಅಂತೇಳಿ. ಈ ದೇವಸ್ಥಾನ ಬಂದ್ಬಿಟ್ಟು ಮಧುಗಿರಿ ಹತ್ತತ್ರ ಬರುತ್ತೆ. ಸೊ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಅಂಡ್ ಒಬ್ಬೊಬ್ಬರ ಮನೆಯಲ್ಲಿ ಹೆಣ್ಣು ದೇವರು ಗಂಡು ದೇವರು ಅಂತ ಇರುತ್ತೆ. ಅಂಡ್ ಈ ದೇವಸ್ಥಾನದಲ್ಲಿರುವ ಅಮ್ಮನವರು ನಮಗೆ ಮನೆ ಹೆಣ್ಣು ದೇವರಾಗಿರ್ತಾರೆ. ಹಾಗೆ ಗಂಡು ದೇವರು ಬಂದ್ಬಿಟ್ಟು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ. ನಾವು ವರ್ಷದಲ್ಲಿ ಒಂದ್ಸಲ ಆಗ್ಲಿ 2 ಸಲ ಆಗ್ಲಿ ಹೋಗಿ ಬರ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ. ಅಂಡ್ ನಾವಿಲ್ಲಿ ಬಂದಾಗೆಲ್ಲ ಪೂಜೆನ ಮಾಡಿಸ್ಕೊಂಡು ಹೋಗ್ತೀವಿ. ಅಂಡ್ ಇವತ್ತು ಅಷ್ಟೇ ಪೂಜೆನ ಮಾಡ್ಸೋಣ ಅಂತೇಳಿ ಬಂದಿದ್ದೀವಿ. ನಾವು ಪ್ರತಿ ಸಲನೂ ಅಷ್ಟೇ ಮಧುಗಿರಿ ಸೈಡ್ ಏನಾದ್ರು ನಮ್ಮ ಅತ್ತೆಯವ್ರ ಊರಿಗೆ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಮತ್ತೆ ಅವ್ರ ಮನೆಗಳಿಗೆ ಹೋಗ್ತೀವಿ. ಅದೇನೋ ಫಸ್ಟ್ ನಿಂದನೂ ಆ ತರ ಬಂದ್ಬಿಟ್ಟಿದೆ. ಅಂಡ್ ನೋಡಿ ಅಮ್ಮನವರು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ದೇವಸ್ಥಾನದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ಅಂತೂ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ನೋಡಿ. ಅಂಡ್ ನಾವು ಹೋಗಿರೋದು ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಜನ ಬರ್ತಾನೆ ಇದ್ರು. ಇಲ್ಲಿ ಬಂದು ಅಲ್ಲೇ ಅಡುಗೆಗಳನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ವರ್ಷಕ್ಕೊಂದ್ಸಲ ಆದ್ರೂ ಈ ದೇವಸ್ಥಾನಕ್ಕೆ ಬಂದು ಏನಾದ್ರೂ ಅಡುಗೆ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಓಡಾಡ್ತಾ ಇರ್ತೀವಿ. ಸೊ ನಮ್ಗೆ ಈ ದೇವಸ್ಥಾನ ಅಂದ್ರೆ ಅಷ್ಟೊಂದು ಇಷ್ಟ. ಅಂಡ್ ಈ ವರ್ಷ ಮಾಡ್ಬೇಕು, ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತೇಳಿ ಸುಮ್ಮನಾದ್ವಿ. ಅಂಡ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆಯವ್ರ ಊರಿಗೆ ಬಂದಿದೀವಿ. ಅಂಡ್ ಈ ಮನೆ ಬಂದು ನಮ್ಮ ದೊಡ್ಡತ್ತೆ ಮನೆ. ನಮ್ಮ ದೊಡ್ಡತ್ತೆ ಅಂದ್ರೆ ನಮ್ಮ ಅತ್ತೆಯವ್ರು ಇದಾರಲ್ವಾ, ಅವ್ರ ಅಕ್ಕ ಅವ್ರ ಮನೆ. ಅಂಡ್ ಈ ಮನೇಲೆ ನಮ್ಮ ಮಾವವ್ರಿಗೆ ಹುಷಾರಿಲ್ದಂಗೆ ಆಗಿರೋದು. ಸೊ ಅವ್ರನ್ನ ನೋಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ವಿ. ಅಂಡ್ ಪ್ರತಿಯೊಂದು ವಿಡಿಯೋಸ್ ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಒಂದೊಂದು ಪರ್ಸನಲ್ಸು ಇರ್ತವೆ. ಸೊ ಅದರಿಂದ ಆ ವಿಡಿಯೋನ ನಾನು ಹಾಕಿಲ್ಲ. ಅಂಡ್ ಇವ್ರು ಬಂದು ನಮ್ಮ 3ನೇ ಅತ್ತೆ. ಅಂದ್ರೆ ನಮ್ಮ ಅತ್ತೆಯವರು 4-5 ಜನ ಇದ್ದಾರೆ. ಸೊ ಅದೆಲ್ಲ ಲಿಸ್ಟ್ ಹೇಳೋದಕ್ಕಾಗಲ್ಲ. ಇನ್ನೊಬ್ರು ಇದ್ದಾರೆ ಮಧುಗಿರಿಯಲ್ಲಿ ಜಡಗನಹಳ್ಳಿ ಅಂತೇಳಿ, ಅವ್ರು ಬಂದು ಫಸ್ಟ್. ಅಂಡ್ ಇವಾಗ ಮನೆ ತೋರಿಸ್ದೆ ಅಲ್ವಾ, ಅವ್ರು ಸೆಕೆಂಡ್. ಇವ್ರು ಬಂದು ಥರ್ಡ್, ಫೋರ್ತ್ ಬಂದು ನಮ್ಮ ಅತ್ತೆ. ಈ ತರ ಅಕ್ಕ ತಂಗಿಯವ್ರು ಇದ್ದಾರೆ. ಸೊ ಅದರಿಂದ ನಾನು ದೊಡ್ಡತ್ತೆ ಚಿಕ್ಕತ್ತೆ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಅಂಡ್ ಇವಾಗ ನಮ್ಮ ಅತ್ತೆಯವ್ರು ಹೋಗ್ತಿದಾರಲ್ಲ, ಇವ್ರಿಗೆ 3 ಜನ ಗಂಡ್ ಮಕ್ಳು. ಅಂಡ್ ಲಾಸ್ಟ್ ಮಗನ್ ಮನೆಗೆ ಇವಾಗ ಬಂದಿದೀವಿ. ಆ ಬ್ಯಾಕ್ ಸೈಡ್ ಇರೋದು ಮನೆ. ಸೊ ಹೋಗ್ತಾ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇವ್ರು ಬಂದ್ಬಿಟ್ಟು ಲಾಸ್ಟ್ ಮಗ, ಅವ್ರ ಮನೆ ಹತ್ರ ಬಂದಿದೀವಿ. ಸ್ವಲ್ಪ ಈ ಮಿಷಿನ್ ನ ನೋಡ್ಬೇಕಾಗಿತ್ತು, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದೀನಿ ಅಷ್ಟೇ. ಅಂಡ್ ಇವಾಗ ಮಿಷಿನ್ ತೋರಿಸ್ತಾ ಇದೀನಲ್ಲ, ಈ ಮಿಷಿನ್ ಅಂತೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನಾವು ಹಸುಗಳಿಗೆ ಏನಾದ್ರೂ ಫುಡ್ ಆಗ್ಬೇಕು ಅಂತ ಹೇಳಿದ್ರೆ ಈ ಸಪ್ಪೆದಣ್ಣ ತಗೊಂಡೋಗಿ ಡೈರೆಕ್ಟ್ ಆಗಿ ಹಾಕ್ತಿವಲ್ಲ, ಅದ್ರ ಬದಲು ಈ ಮಿಷಿನ್ ಒಳಗಡೆ ಆ ಸಪ್ಪೆದಣ್ಣ ಇಟ್ಬಿಟ್ರೆ ನೋಡಿ ಚಿಕ್ಕದಾಗಿ ಪೀಸ್ ಆಗಿ ಕಟ್ ಮಾಡಿ ಕೊಡುತ್ತಂತೆ. ನೋಡಿ ಇವಾಗ ತೋರಿಸ್ತಾನಲ್ಲ, ಈ ತರ ಪೀಸ್ ಆಗಿ ಕಟ್ ಮಾಡಿಕೊಟ್ರೆ ಡೈರೆಕ್ಟ್ ಆಗಿ ನಾವು ಹಸುಗಳಿಗೆ ಇಡಬಹುದು. ಅಂಡ್ ತುಂಬಾ ಜನ ಈ ಮಿಷಿನ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಡ್ ಇವ್ರ ಮನೆಯಲ್ಲಿ ಒಂದು 6-7 ಹಸುಗಳಿದಾವೆ. ಸೊ ಅದರಿಂದ ಅದಕ್ಕೆಲ್ಲ ಫುಡ್ ಡೈಲಿ ಬೇಕಲ್ವಾ. ಸೊ ಅದರಿಂದ ಈ ಮಿಷಿನ್ ಒಳಗಡೆ ಆಗ್ಬಿಟ್ರೆ ಬೇಗ ಸಪ್ಲೈ ಮಾಡ್ಬಿಡುತ್ತೆ. ಅದರಿಂದ ಅದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಗೇಟ್ ಉಣ್ಣಿಂಡ್ಲೆದು, ಅದೇ ಇದು ಉಣ್ಣಿಂಡ್ಲೆದು ಓಪನ್ ಹೇಗೆ తీసేదట్లమ్మా ఎక్కడ ఇగప్ప కాదు కాదు ఇది ఎట్లా తీసేది? ఇదే బీగం తీయాల, ఇట్లా బీగం తీయాల. రెండు లాక్లు చెప్తే కదా. ఇక చూడు బీగం ఈడుందా లాక్? బీగం వేసుకుపోయిండాడు. ఇతో 2 అటో 2. ఓ ఇట్లా తీపిస్తే
ఇదే మేసప్పనే లేదు ಅದೆಷ್ಟೇ ಬಂದ బందోబస్తు ఉంది ಅಂತ ಅಂಡ್ ಇಲ್ಲಿ ಬ್ಲೂ ಕಲರ್ ಸ್ಯಾರಿನ ಉಟ್ಕೊಂಡಿದಾರಲ್ಲ ಅವ್ರು ನಮ್ಗೆ ಎರಡನೇ ಅತ್ತೆ. ಆಮೇಲೆ ತೋರಿಸ್ತೀನಿ ಫೇಸ್ ಎಲ್ಲಾನು. ಇವ್ರ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಸೊ ಅದರಿಂದ ನೋಡಕ್ಕೆ ಬಂದಿದ್ದೀವಿ ನಾವು. ನೋಡಿ ಇಲ್ಲಿಲ್ಲೇ ಮನೆಗಳೆಲ್ಲಾನು ಇರೋದು ಹತ್ರ ಹತ್ರನೇ. ಮುಂದ್ಗಡೆ ನಮ್ಮ ಚಿಕ್ಕತ್ತೆ ಮನೆ, ಸೆಂಟ್ರಲ್ಲಿ ನಮ್ ದೊಡ್ಡತ್ತೆ ಮನೆ, ಅದ್ರ ಬ್ಯಾಕ್ ಸೈಡ್ ನಮ್ಮ ಅತ್ತೆ ಅವ್ರ ಮಗನ್ ಮನೆ, ಎಲ್ಲ ಹಿಂದೆ ಮುಂದೆ ಆ ತರನೇ ಮನೆಗಳಿದಾವೆ. ಅಂಡ್ ಈ ಮನೆ ಎದುರುಗಡೆನೆ ಸ್ವಲ್ಪ ಖಾಲಿ ಜಾಗ ಇದೆ. ಇಲ್ಲಿ ಬಂದ್ಬಿಟ್ಟು ಹಸುಗಳು ಕಟ್ಟಾಕೋದಕ್ಕೆ ಅಂತ ಹೇಳ್ಬಿಟ್ಟು ಜಾಗನ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನುಗ್ಗೆ ಮರ ಒಂದಿದೆ. ಸೊ ನಾವು ಯಾವಾಗ ಬಂದ್ರು ಇಲ್ಲಿ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿನ ಕಿತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದರಿಂದ ಮಾತಾಡ್ತಾ ಇದೀವಿ. ಅಂಡ್ ನಾವು ಬಂದು ಜಾಸ್ತಿ ತೆಲುಗುನೇ ಮಾತಾಡೋದ್ರಿಂದ ಪ್ರತಿಯೊಂದು ಹಾಕೋದಕ್ಕಾಗ್ತಾ ಇಲ್ಲ. ಸೊ ಅದರಿಂದ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಅಂಡ್ ನೋಡಿ ನಮ್ಮ ಅತ್ತೆಯವರು ನಿಂತ್ಕೊಂಡು ನೋಡ್ತಾ ಇದ್ರೆ ಆಮೇಲೆ ಕಿತ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅಂಡ್ ಇದು ಬಂದ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆ, ಚಿಕ್ಕತ್ತೆ ಮನೆ. ಅಂದ್ರೆ ಇಲ್ಲಿ ನಮ್ ದೊಡ್ಡ ಭಾವ ಅವ್ರು ಇರ್ತಾರೆ. ಅಂಡ್ ನಮ್ ಚಿಕ್ಕತ್ತೆಗೆ 3 ಜನ ಗಂಡ್ಮಕ್ಳು ಅಂತ ಹೇಳ್ದೆ ಅಲ್ವಾ. ದೊಡ್ಡವ್ರು ಬಂದ್ಬಿಟ್ಟು ಇಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಅಂಡ್ 3ನೇವ್ರು ಬ್ಯಾಕ್ ಸೈಡ್ ಮನೆ ಮಾಡ್ಕೊಂಡಿದ್ದಾರೆ. ಅಂಡ್ ಸೆಕೆಂಡ್ ಅವ್ರು ಬಂದ್ಬಿಟ್ಟು ಬೆಂಗಳೂರಲ್ಲಿದ್ದಾರೆ. ಅವರು 3 ಜನನು ಇದಾರೆ ಅಷ್ಟೇ. ಅಂಡ್ ಇದು ಬಂದು ಹಳೆ ಮನೆ. ಇಲ್ಲಿ ಅವರು ಹೋಲ್ಸೇಲ್ ಶಾಪ್ ಇಟ್ಟಿದ್ದಾರೆ. ಸೊ ಅದರಿಂದ ಇಲ್ಲಿ ಜಾಸ್ತಿ ಇರೋದಿಲ್ಲ ನಮ್ಮ ಅತ್ತೆ ಅವರು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಕಾಲು ಆಪರೇಷನ್ ಆಗಿರೋದ್ರಿಂದ ಇಲ್ಲಿ ಓಡಾಡೋದಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಮಗನ ಮನೆಯಲ್ಲೇ ಇದ್ದಾರೆ. ನಾವೇನಾದ್ರೂ ಅಂಗಡಿಯಲ್ಲಿ ತಗೊಳಕ್ ಬಂದಾಗ, ಇಲ್ಲಾಂದ್ರೆ ನಮ್ ಭಾವ ಅವ್ರನ್ನ ಮಾತಾಡೋದಕ್ ಬಂದಾಗ ಈ ಮನೇಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಮಾತಾಡ್ಕೊಂಡು ಇನ್ನೇನು ಅಲ್ಲಿ ಹೊರಟೋಗ್ಬಿಡ್ತೀವಿ ಹೊಸ ಮನೆ ಹತ್ರ. ಇನ್ನು ನಮ್ಮ ಮನೆಯವ್ರು ಬಂದಿದ ತಕ್ಷಣ ಅವ್ರ ದೊಡ್ಡಪ್ಪನ ನೋಡ್ಕೊಂಡ್ಬಿಟ್ಟು ಇನ್ನ ಹೊಲ್ದ ಹತ್ರ ಹೋಗಿದ್ರು ನಮ್ಮ ಮೈದಾ ಅವ್ರ ಜೊತೆ. ಸೊ ಅಲ್ಲೆಲ್ಲ ನೋಡ್ಕೊಂಡು ಇನ್ನೇನ್ ಮನೆಗೆ ಇವಾಗ ತಾನೇ ಬಂದಿದ್ದಾರೆ. ಸೊ ಕುತ್ಕೊಂಡು ಮಾತಾಡ್ತಾ ಇದೀವಿ ಎಲ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಅತ್ತೆ ಅವ್ರು ಇದ್ಕೊಂಡು ಹೇಳ್ತಾ ಇದ್ರು, ನಾನು ಟೀ ಕಾಫಿನ ಜಾಸ್ತಿ ಕುಡಿತಾ ಇಲ್ಲ, ಜೀನಿ ಮಿಲೆಟ್ಸ್ ಪೌಡರ್ನ ಕುಡಿತಾ ಇದ್ದೀನಿ, ತುಂಬಾ ಹೆಲ್ಪ್ ಆಗ್ತಾ ಇದೆ ನನಗಂತೂ ಕಾಲ್ ನೋವಿಗೆ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ನಾವು ನೋಡ್ತಾ ಇದ್ವಿ. ನಾವು ಮಿಲೆಟ್ಸ್ ಪೌಡರ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತೀನಿ. ಈ ತರ ಪ್ಯಾಕೆಟ್ಸ್ ಎಲ್ಲ ನಮ್ಮ ಮನೆಯವ್ರು ತಂದ್ಕೊಡೋದಿಲ್ಲ, ಎಲ್ಲ ಮನೆಯಲ್ಲೇ ಮಾಡು, ಎಲ್ಲ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ಜೀನಿ ಆ ತರ ಎಲ್ಲ ನಾವು ತಗೊಂಡ್ ಬರೋದಿಲ್ಲ, ಮನೆಯಲ್ಲೇ ಮಾಡ್ತೀನಿ ಪ್ರತಿಯೊಂದೂನು. ಇನ್ನ ನಮ್ಮ ಮಾವ ಅವ್ರು ಬಂದ್ಬಿಟ್ಟು ಔಟ್ ಸೈಡ್ ವಾಕ್ನ ಮಾಡ್ತಾ ಇದ್ರು. ಇನ್ನ ನಮಗೂ ಟೈಮ್ ಆಗೋಗ್ಬಿಟ್ಟಿತ್ತು, ಸಂಜೆ ಆಗ್ತಾ ಇತ್ತು. ಸೊ ಅದರಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಸ್ವಲ್ಪ ಸೊಪ್ಪು ಕಿತ್ಕೊಡತ್ತೆ ಅಂತ ಹೇಳಿದ್ದೆ. ಸೊ ಅದರಿಂದ ನಮ್ಮ ಅತ್ತೆಯವ್ರು ಸ್ವಲ್ಪ ಸೊಪ್ಪನ್ನ ಕೇಳ್ತಾ ಇದಾರೆ. ನಮ್ಮ ಮನೆಯವ್ರಿಗೆ ಈ ಸೊಪ್ಪು ಅಂದ್ರೆ ತುಂಬಾನೇ ಇಷ್ಟ. ನಾವ್ ಯಾವಾಗ ಈ ಊರಿಗೆ ಬಂದ್ರು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಆತರ ಕಿತ್ತಿಸ್ಕೊಂಡು ನಾವು ಮನೆಗ್ ತಗೊಂಡ್ ಹೋಗ್ತಿವಿ. ಅಷ್ಟೊಂದ್ ಇಷ್ಟ ನಮ್ಮ ಮನೆಯವ್ರಿಗಂತೂ. ಸೊಪ್ಪು ಸಾರು, ಸೊಪ್ಪು ಪಲ್ಯ, ನುಗ್ಗೆಕಾಯಿ ಸಾರು, ಮತ್ತೆ ನುಗ್ಗೆಕಾಯಲ್ಲಿ ಸ್ವಲ್ಪ ಫ್ರೈನ ಮಾಡ್ತಾರೆ, ನುಗ್ಗೆಕಾಯಿ ಎಲ್ಲ ಹಾಕ್ಬಿಟ್ಟು. ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಇವಾಗ ನಮ್ಮ ಅತ್ತೆಯವರೆಲ್ಲ ಸೊಪ್ಪನ್ನೆಲ್ಲ ಕಿತ್ತಿಡ್ತಾ ಇದಾರೆ ನೋಡಿ. ಮೈ ಕಡೆ ತಿರುಗು, బాగుండాము వీడియోకి వేస్తాను. సాలేమా, ఈ పల్లెం కంటే కదా. అదే కూరక్షార్కి సపరేట్ పల్లెం చేస్తాం కదా, దానికంటే సాలేమా, చాలా ఏమొద్దు. ఇది పీక వేసిండేది వేస్టేనా? ಅವು ಪೀಕಿಸ್ತಾನೆ. ಇನ್ನಾಟಿ ಕೊತ್ತಿಮೀರಿ ಹಾಕೊಂಡು ಎತ್ಕೊ. ಯಾಡಮ್ಮ ಮಂಕ ಉಂಟು, ಅದನ್ನ ಎತ್ಕೊಂಡು ಕಲಮ್ಮ. ಸಾಲೇಮ್ಮ, ಶಾನೆ ಮುಡ್ಕಿ. ಗಾಯ್ಸ್ ನೋಡಿ, ನಮ್ಮ ಅತ್ತೆ ಅವರು ಎಲ್ಲ ಸೊಪ್ಪು ಕಿತ್ತು ಕೊಟ್ಟಿದ್ದಾರೆ ನಮಗೆ ಸಾಂಬಾರು ಮಾಡೋದಕ್ಕೆ. ಇನ್ನು ನಾನಂತೂ ನಮ್ಮ ಅತ್ತೆ ಅವ್ರ ಹತ್ರ ನುಗ್ಗೆ ಸೊಪ್ಪನ್ನೆಲ್ಲ ಕೀಳಿಸ್ಕೊಂಡು ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇನ್ನೇನು ಊರಿಗೆ ಹೋಗೋಣ ಅಂತೇಳಿ. ಇನ್ನು ನಮ್ಮ ಮನೆಯವ್ರು ಬಂದ್ಬಿಟ್ಟು ನಮ್ಮ ಅಣ್ಣನ್ಗೆ ಹೇಳ್ಬಿಟ್ಟು ಬರ್ತೀನಿ ಹೊರಡೋಣ ಅಂತ ಹೇಳಿದ್ರು. ಸೊ ಅಂಗಡಿ ಹತ್ರ ಹೋಗಿ ಬರ್ತೀವಿ ಅಂತ ಹೇಳಿರೋದಕ್ಕೆ ನಮ್ಮ ಭಾವ ಅವ್ರು ಇತ್ಕೊಂಡು ಹೇಳಿದ್ರಂತೆ, ಯಾವಾಗ ಬಂದ್ರು ನೀವು ಒಂದಿನಾನು ಇರೋದಿಲ್ಲ, ಇವತ್ತು ಇದ್ಬಿಟ್ಟು ನಾಳೆ ಹೋಗ್ರಿ ಅಂತ ಹೇಳಿದ್ರಂತೆ. ಸೊ ಅದರಿಂದ ನಾವು ಇವತ್ತು ಊರಿಗೆ ಹೋಗ್ತಾ ಇಲ್ಲ, ಇವತ್ತು ಇದ್ಬಿಟ್ಟು ನಾಳೆ ಹೋಗೋಣ ಅಂತೇಳಿ ಅಲ್ಲೇ ಸ್ಟೇ ಆಗ್ತಾ ಇದೀವಿ. ಇನ್ನು ಸಂಜೆ ಆಗಿತ್ತಲ್ವಾ, ಸೊ ಅದರಿಂದ ನಾನು ಇಲ್ಲಿ ನಮ್ಮ ಅತ್ತೆಯವರ ಮನೆ ಹತ್ರ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲಾನು.
ಬಟ್ ಜಾಸ್ತಿ ಅಲ್ಲೆಲ್ಲೂ ಓಡಾಡೋದಕ್ಕಾಗಲ್ಲ. ಇಲ್ಲಿ ಆದ್ರೆ ನಮ್ಮ ಅತ್ತೆಯವರು ಎಲ್ಲ ಮಾತಾಡ್ಕೊಂಡಿರ್ತಾರಲ್ವಾ, ಸೊ ಅದರಿಂದ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅಂಡ್ ನೋಡಿ ಈ ಹಸು ಬಂದ್ಬಿಟ್ಟು ಸ್ವಲ್ಪ ಉಪ್ಪಿಲ್ಲ ಅಂತ ಹೇಳಿದ್ರು ಮುಸ್ರೆಗೆ ತಿಂತಾನೆ ಇಲ್ಲ. ಸೊ ಅದರಿಂದ ನಮ್ಮ ಅತ್ತೆಯವ್ರು ಬೈಕೊಂಡು ಬರ್ತಾ ಇದ್ರು. ನೋಡು ಮುಸ್ರೆಗೆ ಉಪ್ಪಿಲ್ಲ ಅಂತ ಹೇಳಿದ್ರೆ ಅದು ತಿಂತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇದ್ರು. ಅಂಡ್ ಅಲ್ಲೆಲ್ಲ ಬಿದ್ದಿರುತ್ತಲ್ಲ ನುಗ್ಗೆ ಸೊಪ್ಪು, ಅದೆಲ್ಲ ತಗೊಂಡ್ ಬರ್ತಾ ಇದಾರೆ. ಇದು ಬಂದು ಹಸುಗ್ ಹಾಕ್ತಾರಂತೆ, ಸೊ ಅದರಿಂದ ಎಲ್ಲ ತಗೊಂಡ್ ಬಂದು ಇಟ್ಕೊಳ್ತಾ ఇదారే. దానికి నువ్వు ఊరికి పెట్టుకుంటామంటే నేను ఇచ్చింది. ఇప్పుడు అదంతా తింటుందా? వేస్తే పొద్దునకి వేస్తారా? టౌన్ అట్లా పెడతాది అట్లా ఇంట్లో పిండుతుంది పెండ్లే వచ్చాను పాలు ఇప్పుడు ఇది ఒకటే ఉండేది. ఆవిడ పొడి చెయ్యి పొడి ఆవిడ నుండి పాలు పిండకేయాలి. పాలు పిండకి ఫస్ట్ ఒకటి ఉండే కదా, ఇంకా ఒకటి ఇది ఇట్లా పట్టి నాటుపేరుకి ఇచ్చిస్తాం. ఈ నూతున్నట్లు మిస్తాం. అప్పుడు తిరిగి ఇంతే పిండకేయాలి. కష్టం అయిపోతుంది. మళ్ళీ 14 తీసుకున్నాము. ఇక్కడ 7 ఇచ్చేసి ఇస్తే ఒక 40-50 అట్లా. ఏమంటే మ్యాప్ ఉంది, ఇంత కుక్కని ఏం చేయాలంటే తొందరడాలి. అయ్యో మా పొలాలను కష్టమేలే ఏమో బాగుంటే ఏమీ కనబడలేదు. నేను పొడి 6 మంత్స్ అయిపోయింది. రుచి రుచిగా తింటుంది. రుచిగా ఉండాలి. సప్పుకుంటే తినేదు. అదా ఎద్దెకి తీసుకుని అదే తింటలే సరిగా. ఉప్పు వేయలేదు. ఉప్పు వేయాలనా? ఉప్పు వేయాలనా? ఏమమ్మా ఉప్పే తెచ్చిడుస్తివి. ఉప్పు కానే కావాలి కదమ్మా. హోటల్ ఇంకా సరిగ్గా తింటానే లేదు. చూడంతా కడిగేసి ముద్దుండే ముద్దు నాకింది. ఇంకా ಅಂಡ್ ಈ ಊರಿಗೆ ಬಂದ್ರೆ ಎಷ್ಟೆಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಮಾತಾಡ್ತಾನೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅಂಡ್ ನೋಡಿದ್ರಲ್ಲ, ನನ್ನ ವ್ಲಾಗ್ನ ಮುಗಿಸೋಂಥ ಸಮಯ ಬಂದಿದೆ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂತಿಲ್ಲ ಇದು.